ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮಂಗಳೂರಿನಲ್ಲಿ ಅಬ್ದುಲ್ ರಹೀಂ ಕೊಲೆ ಪ್ರಕರಣ ನಿಮಗೆಲ್ಲ ಗೊತ್ತೇ ಇದೆ. ಆ ಅಬ್ದುಲ್ ರಹೀಮ್ನನ್ನು ಕೊಚ್ಚಿ ಸ್ಥಳದಲ್ಲೇ ಕೊಂದು ಹಾಕಿದ್ರು. ಆತನ ಜೊತೆಯಲ್ಲಿದ್ದಂತಹ ಕಲಂದರ್ ಶಾಫಿ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಿದ್ದಾನೆ. ದಿನಂಪ್ರತಿ ಸಾಕಷ್ಟು ವಿಚಾರಗಳು ಬರ್ತಾ ಇದೆ. ಇವತ್ತು ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಆ ವಿಡಿಯೋದಲ್ಲಿ ಕಲಂದರ್ ಶಾಫಿ ಜೊತೆ ಇವರನ್ನು ಕೊಚ್ಚಿದವರಲ್ಲಿ ಪ್ರಮುಖ, ಯಾರ ಮನೆಗೆ ಇವರು ಮರಳು ಹಾಕೋಕ್ಕೆ ಹೋಗಿದ್ರು, ಮರಳು ಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಈ ಹಿಂದೆ 2 ಲೋಡ್ ಫ್ರೀಯಾಗಿ ಹಾಕಿದ್ದಂತಹ ಅದೇ ವ್ಯಕ್ತಿಗೆ ಮತ್ತೆ ಇನ್ನೊಂದು ಲೋಡ್ ಹಾಕೋದಕ್ಕೆ ಹೋದಾಗ ಇಲ್ಲದ ಮರಳನ್ನು ಅಬ್ದುಲ್ ರಹೀಂ ತನ್ನ ಮನೆ ಕಟ್ಟೋದಕ್ಕೆ ಅಂತ ಇಟ್ಕೊಂಡಿದ್ದ ಮರಳನ್ನು ತಗೊಂಬಂದು ದೀಪಕ್ಕೆ ಕೊಡೋಕ್ಕೆ ಬಂದಿದ್ನಲ್ಲ, ದೀಪಕ್ ಅನ್ನುವಂಥವನು, ಅವನು ಕಲಂದರ್ ಶಾಫಿ ಜೊತೆ ಇಟ್ಟಿಗೆ ಲೋಡ್ ಮಾಡ್ತಿರುವಂತಹ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ದೀಪಕ್ ಏನು ದೊಡ್ಡ ಶ್ರೀಮಂತ ಏನಲ್ಲ, ಅವನು ಸಾಮಾನ್ಯ ಕೂಲಿ ಕಾರ್ಮಿಕನೇ. ಬ್ರೈನ್ ವಾಶ್ ಆಗಿದ್ದಾನೆ ಹಿಂದುತ್ವ ಪಡೆಗಳಿಂದ, ಅದು ಸ್ಪಷ್ಟ ಆಗುತ್ತೆ. ಯಾಕೆಂದರೆ ಇಲ್ಲಿ ಶಾಫಿ ಜೊತೆ, ಕಲಂದರ್ ಶಾಫಿ ಜೊತೆ ಇಟ್ಟಿಗೆ ಎತ್ತಾಗ್ತಿದ್ದಾನೆ. ಅವನಿಗೂ ದೀಪಕ್ಗೂ ಒಂದು ಹೊತ್ತು ಅನ್ನ ಸಿಗಲಿ ಅಂತ ಕರ್ಕೊಂಡು ಹೋಗಿದ್ದಾರೆ. ಅವನಿಗೂ ಕೆಲಸ ಕೊಟ್ಟಿದ್ದಾರೆ, ಅನ್ನ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ದೀಪಕ್ ತಂದೆಗೆ ಕರೆಂಟ್ ಶಾಕ್ ಹೊಡೆದು ಸೀರಿಯಸ್ ಆಗಿ ಆಸ್ಪತ್ರೆಯಲ್ಲಿರಬೇಕಾದ್ರೆ ಯಾವ ಅಬ್ದುಲ್ ರಹೀಮ್ನನ್ನು ಕೊಚ್ಚಿ ಕೊಂದನೋ ದೀಪಕ್ಕು, ಅದೇ ಅಬ್ದುಲ್ ರಹೀಮ್ ಆವತ್ತು ಅವರ ತಂದೆಗೆ, ದೀಪಕ್ ತಂದೆಗೆ ರಕ್ತ ಕೊಟ್ಟಿದ್ದ. ಅದು ಸಾಲದು ಅಂತ ತನ್ನ ಸ್ನೇಹಿತರನ್ನು ಕರೆಸಿ ಇನ್ನೊಂದಷ್ಟು ರಕ್ತ ಕೊಡಿಸಿದ್ದ. ದೀಪಕ್ ಮನೆ ಕಟ್ಟಬೇಕಾದ್ರೆ ಬಡವ ಅವನು ಅಂತ 2 ಬಾರಿ ಈ ಹಿಂದೆ ಮರಳನ್ನು ಫ್ರೀಯಾಗಿ ಹಾಕಿದ್ದ. ಇನ್ನೊಂದು ಸುದ್ದಿ ಬರ್ತಾ ಇದೆ, 30,000 ರೂಪಾಯಿವರೆಗೂ ಸಾಲನೂ ಕೊಟ್ಟಿದ್ದ ಅವನಿಗೆ ಅಂತ. ಇಷ್ಟೆಲ್ಲ ಮಾಡಿದ ವ್ಯಕ್ತಿನ ಕೇವಲ ಯಾವುದೋ ಹಿಂದುತ್ವ ಪಡೆಗಳು ಬಂದು ಹೇಳಿದ್ವು, ಅವನು ಯಾರೋ ರೌಡಿ ಶೀಟರ್, 2 ಕೊಲೆಗಳ ಆರೋಪಿ ಸುಹಾಸ್ ಶೆಟ್ಟಿಯ ಕೊಲೆ ಆಗ್ಬಿಟ್ಟಿದೆ, ಅದಕ್ಕೆ ಪ್ರತೀಕಾರವಾಗಿ ಯಾರನ್ನಾದ್ರೂ ಒಬ್ಬರನ್ನ ಎತ್ತಬೇಕು, ಅದು ಯಾರೇ ಆಗಿದ್ರು ಸರಿ, ಇವನು ಈಸಿಯಾಗಿ ಸಿಗ್ತಾನೆ, ನೀನು ಕರ್ದಲ್ಲಿಗೆ ಬರ್ತಾನೆ ಅಂತ ಬ್ರೈನ್ ವಾಶ್ ಮಾಡಿದ್ರೆ, ಆಗಾಗ ಅನ್ನಕ್ಕೆ ದಾರಿ ಮಾಡಿ ಕೊಡ್ತಾ ಇದ್ದವನು, ತನ್ನ ತಂದೆಯ ದೇಹದಲ್ಲಿ ಆತನ ರಕ್ತ ಹರಿತಾ ಇದೆ, ಇನ್ನು ಯಾವುದೋ ರೀತಿಯಲ್ಲಿ ಸಹಾಯ ಮಾಡಿದ್ದಾನೆ, ಧನ ಸಹಾಯ ಮಾಡಿದ್ದಾನೆ. ಇಷ್ಟೆಲ್ಲ ಮಾಡಿರೋ ವ್ಯಕ್ತಿನ ಕರೆದು ನಿರ್ದಯವಾಗಿ ಅವನ ಸ್ನೇಹಿತರವನು ಯಾರೋ ಇನ್ನೊಂದಷ್ಟು ಜನ ಅದೇ ಮನೆ ಹತ್ರ, ದೀಪಕ್ ಮನೆ ಹತ್ರನೇ ಹೊಂಚಿ ಹಾಕಿ ಕಾಯ್ತಿದ್ರಂತೆ. ಯಾರೋ ಸುಮಿತ್ ಅಂತೆ, ರವಿರಾಜ್ ಅಂತೆ, ಇನ್ಯಾರ್ಯಾರೋ ಪಟ್ಟಿ. ಅದೆಲ್ಲ ಕಲಂದರ್ ಶಾಫಿ ಆಸ್ಪತ್ರೆ ಬೆಡ್ ಮೇಲೆ ಮಲ್ಕೊಂಡು ಹೇಳ್ತಿದ್ದಾನೆ. ಅದರ ಜೊತೆಗೇ ಈ ವಿಡಿಯೋ ಇವತ್ತು ಹೊರಗಡೆ ಬಂದಿದೆ. ದೀಪಕ್ಕು ಮತ್ತು ಈ ಕಲಂದರ್ ಶಾಫಿ ಒಟ್ಟಿಗೆ ಕೆಲಸ ಮಾಡ್ತಿರುವಂತಹದ್ದು. ಎಂತಹ ಕ್ರೂರತ್ವ ನೋಡಿ ಇದು, ಎಂತಹ ಕ್ರೂರತ್ವ. ಕೊಲೆ ಆದವನು ಕೂಲಿ ಕಾರ್ಮಿಕನೇ ಆಲ್ಮೋಸ್ಟ್, ಏನೋ ಅದಕ್ಕಿಂತ ಒಂದು ಲೆವೆಲ್ ಮೇಲೆ ಇರ್ಬೋದು, ಪಿಕಪ್ ಗಾಡಿ ಇದೆ ಅಂತ. ದೀಪಕ್ಕು ಅಷ್ಟೇ, ಹೊಟ್ಟೆಪಾಡಿಗೆ ಅನ್ನಕ್ಕೆ ದುಡ್ಕೊಂಡು ತಿಂತಾ ಇರುವಂತಹ ವ್ಯಕ್ತಿ. ಆದರೆ ಅವನನ್ನು ಬಳಸ್ಕೊಂಡಿದ್ದು ಈಗ ಭರತ್ ಕುಮ್ದೇಳು ಹೆಸರು ಇನ್ನೊಂದಷ್ಟು ಜೋರಾಗಿ ಮೇಲಕ್ಕೆ ಬರ್ತಾ ಇದೆ. ಅವನ ಹುಡುಗರೇ ಇವರೆಲ್ಲ ಹೊಡೆದಿರುವಂತಹದ್ದು, ಅವನದೇ ಸಂಚು. ಕೊಲೆ ಆಗುವ ದಿನ ಸಂಜೆ ಕೊಲೆ ಆಗುತ್ತೆ, ಸಂಜೆ 3-3:30 ಹೊತ್ತಿಗೆ, ಮಧ್ಯಾಹ್ನದ ಮೇಲೆ. ಬೆಳಗ್ಗೆ ಈ ಕುಮ್ದೇಲು ಅಲ್ಲಿಗೆ ಬಂದು ಹೋಗಿದ್ದ ಅಂತ ಸುದ್ದಿಗಳು ಬರ್ತಾ ಇದೆ. ಯಾರು ಹೊಣೆ? ಈ ಸರ್ಕಾರ ಏನು ಮಾಡುತ್ತೆ ಮುಂದಕ್ಕೆ ಗೊತ್ತಿಲ್ಲ. ಸುಮ್ಮನೆ ಡೈಲಾಗ್ ಹೊಡಿತಾ ಇದೆ. ಕಮಿಷನರ್ನ ಬದಲಾಯಿಸಿದ್ದಾರೆ, SP ನ ಬದಲಾಯಿಸಿದ್ದಾರೆ, ಕಠಿಣ ಕ್ರಮದ ಭರವಸೆ ಕೊಡ್ತಿದ್ದಾರೆ, ಬಿಡೋದಿಲ್ಲ ಅಂತಿದ್ದಾರೆ. ಇದನ್ನು ನಾವು ಕೇಳ್ಕೊಂಡೇ ಬರ್ತಾ ಇದ್ದೀವಿ. ಈ ಸರ್ಕಾರ ಬಂದು 2 ವರ್ಷ ಆಯಿತು, ಕೇಳ್ಕೊಂಡೇ ಬರ್ತಿದ್ದೀವಿ. ಹಾಗಾಗಿ ನಂಬಿಕೆ ಇಲ್ಲ ಏನು ಮಾಡ್ತಾರೆ ಅಂತ. ಆದರೆ ನನಗೆ ದೀಪಕ್ಕದೇನೆ ಆಶ್ಚರ್ಯ ಆಗೋದು. ತನ್ನ ತಂದೆಗೆ ರಕ್ತ ಕೊಟ್ಟವನನ್ನು, ಅನ್ನಕ್ಕೆ ಆಗಾಗ ಅವಕಾಶ ಮಾಡಿಕೊಟ್ಟು ದುಡಿಯೋದಕ್ಕೆ ಅವಕಾಶ ಮಾಡಿಕೊಡ್ತಿದ್ದವನನ್ನು, ಫ್ರೀಯಾಗಿ ಮರಳು ಕೊಟ್ಟವನನ್ನು, ದುಡ್ಡಿನ ಸಹಾಯ ಮಾಡಿದವನನ್ನು ಯಾರೋ ಹೇಳಿದ್ರು ಅಂತ ಹೊಂಚು ಹಾಕಿ ತಾನು ನಂಬಿಸಿ ಕತ್ತರಿಸಿ ಬಿಸಾಕ್ತಾನೆ ಅಂದರೆ ಏನು ಹೇಳಬೇಕು? ಕಲಂದರ್ ಶಾಫಿ ತನ್ನ ವಿಡಿಯೋದಲ್ಲಿ ಹೇಳ್ತಾನೆ, ಆಸ್ಪತ್ರೆ ಬೆಡ್ ಮೇಲೆ ಮಲಕ್ಕೊಂಡು ಬೇಡ್ಕೊಂಡ್ವಿ ನಾವು, ನಮ್ಗೆ ಮಕ್ಕಳಿದ್ದಾರೆ, ವಯಸ್ಸಾದ ತಂದೆ ಇದ್ದಾರೆ ಅಂತ. ಬಿಡಲಿಲ್ಲ, ಕುಚ್ಚ ಹಾಕಿದ್ರು. 2 ಗುಂಪುಗಳಾಗಿ ನಮ್ಮಿಬ್ಬರ ಮೇಲೂ ದಾಳಿ ಮಾಡಿದ್ರು. ಎಷ್ಟೋ ಪ್ರಯತ್ನ ಪಟ್ವಿ, ಆಗಲಿಲ್ಲ. ನಾನು ಹೆಂಗೋ ಬದುಕಿ ಹೊರಗೆ ಬಿದ್ದೆ ಅಂತ ಅವನು ಕಣ್ಣೀರು ಹಾಕ್ತಿದ್ದಾನೆ. ಪಾಪ ಏನು ಮಾಡೋಕ್ಕಾಗತ್ತೆ? ಅವ್ರು ಕಾಪಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಇನ್ನೊಬ್ಬನ ಕಾಪಾಡೋದಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಇದಿಷ್ಟು ಇಲ್ಲಿಯವರೆಗೆ ಈಗ ಬರ್ತಿರುವಂತಹ
ಲೇಟೆಸ್ಟ್ ಅಪ್ಡೇಟ್ ಮಂಗಳೂರು ಬಂಟ್ವಾಳದ ಈ ಅಬ್ದುಲ್ ರಹೀಮ್ ಕೊಲೆ ಪ್ರಕರಣದಲ್ಲಿ ಇಲ್ಲಿಯವರೆಗೂ 5 ಜನರ ಬಂಧನ ಆಗಿದೆ ಅಂತ ಹೇಳಲಾಗ್ತಿದೆ. ಮುಂದಿನ ಇನ್ನೊಂದಷ್ಟು ಜನ ಅದರಲ್ಲಿ ಭಾಗಿಯಾಗಿದ್ದಾರೆ. ಸುಮಾರು 15 ಜನ ಇದ್ದಾರೆ ಇದರಲ್ಲಿ ಅಂತ ಹೇಳಲಾಗ್ತಿದೆ. ಅವರೆಲ್ಲ ಇದೇ ರೀತಿ ಕೂಲಿ ಕಾರ್ಮಿಕರು ಇವರು ಆಗಿರ್ತಾರೆ. ಆದರೆ ದೊಡ್ಡ ದೊಡ್ಡ ಹೆಸರುಗಳು ಯಾರು ಮೈಕ್ ಹಿಡ್ಕೊಂಡು ಪ್ರತೀಕಾರ ಆಗಲೇಬೇಕು, 1ಕ್ಕೆ 3 ತಲೆ ಬೇಕು, ಟೈಮು ಡೇಟು ಫಿಕ್ಸ್ ಮಾಡಿ ಹೊಡಿಬೇಕು, ಪೋಸ್ಟ್ ಮಾರ್ಟಮ್ಗೆ ಹೊಲಿಗೆ ಹಾಕೋದಕ್ಕೂ ದೇಹ ಸರಿಯಾಗಿ ಸಿಗಬಾರ್ದು, ಹಾಗೆ ಕೊಚ್ಚಬೇಕು ಅಂತೆಲ್ಲ ಹೇಳಿ ಭಾಷಣಗಳು ಬಿಗಿದ್ರಲ್ಲ, ಅವರಿಗೆ ಮಾತ್ರ ನೋಡಿ ಬಂಧನ ಇನ್ನೂ ಆಗಿಲ್ಲ. ಮಾನವೀಯತೆಯೇ ಕೊಚ್ಚಿ ಬಿಸಾಕೋರು ಅವತ್ತು ಅನಿಸುತ್ತೆ. ದೀಪಕ್ಕು ಕೇವಲ ಅಬ್ದುಲ್ ರಹೀಮ್ನ ಮಾತ್ರ ಕೊಚ್ಚಲಿಲ್ಲ, ಕಲಂದರ್ ಶಾಫಿ ಮೇಲೆ ಮಾತ್ರ ಮಚ್ಚೆತ್ತಲಿಲ್ಲ. ಮನುಷ್ಯತ್ವ, ಮಾನವೀಯತೆ, ಗೆಳೆತನ, ಸ್ನೇಹ ಅನ್ನುವಂತಹ ಪವಿತ್ರ ಬಂಧಕ್ಕೂ ಸಹ ಅವನು ಅವತ್ತು ಮಚ್ಚನ್ನು ಎತ್ತಿದ್ದಾನೆ ಅಷ್ಟೇ. ಸೊ ಇದಿಷ್ಟು ಈ ಪ್ರಕರಣದ ಕುರಿತಾದ ಅಪ್ಡೇಟ್ಗಳು. ಇನ್ನೊಂದಷ್ಟು ಅಪ್ಡೇಟ್ಸ್ ಏನಾದರೂ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಮುಂದೆ ತರುವಂತಹ ಪ್ರಯತ್ನ ಮಾಡ್ತೀನಿ. ಸೊ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.